ಯಾವುದೇ ವಾಹನ ಖರೀದಿಗಾಗಿ ಸಾಲ ಪಡೆಯದಿದ್ದರೂ ಇಲ್ಲಿನ ಶ್ರೀರಾಮ್ ಫೈನಾನ್ಸ್ನಲ್ಲಿ ಸಾಲ ಪಡೆಯುವುದಾಗಿ ದಾಖಲೆಗಳನ್ನು ಸೃಷ್ಟಿಸಿ ವಂಚಿಸಲಾಗಿದೆ ಎಂದು ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದ ನಿವಾಸಿಯೊಬ್ಬರು ಪಟ್ಟಣದ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಪಟ್ಟಣದ ನೆಹರು ರಸ್ತೆಯಲ್ಲಿರುವ ಡಿಟಿಪಿ ಹಾಗೂ ಜೆರಾಕ್ಸ್ ಅಂಗಡಿ ಇಟ್ಟುಕೊಂಡಿರುವ ಎಚ್ಎಂ ಸುರೇಶಯ್ಯ ಅವರು ಶುಕ್ರವಾರ ತಮ್ಮ ಸಿಬಿಎಲ್ ಪರಿಶೀಲಿಸಿದ ಸಂದರ್ಭದಲ್ಲಿ 2 ತಿಂಗಳ ಹಿಂದೆ ಪಟ್ಟಣದ ಶ್ರೀರಾಮ್ ಫೈನಾನ್ಸ್ನಲ್ಲಿ ವಾಹನ ಖರೀದಿಗಾಗಿ 8,40,000 ಸಾಲ ಪಡೆಯಲಾಗಿದೆ ಎಂದು ತೋರಿಸಲಾಗಿದೆ. ತಕ್ಷಣ ಸ್ಥಳೀಯ ಕಚೇರಿಗೆ ತೆರಳಿ ವಿಚಾರಿಸಿದಾಗ ನಮ್ಮಲ್ಲಿ ಮಾಹಿತಿ ಇಲ್ಲ, ದಾವಣಗೆರೆ ಕಚೇರಿಗೆ ಹೋಗಿ ಕೇಳಿ ಎಂದು ಉತ್ತರ ನೀಡಿದ್ದು, ಜಿಲ್ಲಾ ಮಟ್ಟದ ಅಧಿಕಾರಿಗಳನ್ನು ಸಂಪರ್ಕಿಸಿದಾಗ ಸರಿಯಾದ ಉತ್ತರ ನೀಡದೆ ಉಡಾಫೆ ಮಾತನಾಡಿದ್ದಾರೆ ಎಂದು ದೂರಿದರು. ಇನ್ನು ಯಾವುದೇ ಸಾಲ ಪಡೆಯದಿದ್ದರೂ ಸಹ ವಾಣಿಜ್ಯ ವಾಹನ ಸಾಲ ವಿತರಿಸಲಾಗಿದೆ ಎಂದು ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಲಾಗಿದೆ ಎಂದು ಶ್ರೀರಾಮ್ ಫೈನಾನ್ಸ್ ವಿರುದ್ಧ ಇಲ್ಲಿನ ಠಾಣೆಯಲ್ಲಿ ವಂಚನೆ ಮತ್ತು ನಂಬಿಕೆ ದ್ರೋಹದ ದೂರು ನೀಡಲಾಗಿದೆ. ಇನ್ನು ಘಟನೆಯಿಂದ ಆತಂಕಗೊಂಡ ಸುರೇಶಯ್ಯ ಅವರು ಜಗಳೂರು ಪೊಲೀಸ್ ಠಾಣೆಗೆ ದೂರು ನೀಡಿ ತಮ್ಮ ಹೆಸರಿನಲ್ಲಿ ಯಾರು ಮತ್ತು ಹೇಗೆ ಸಾಲವನ್ನು ಅನುಮೋದಿಸಿದ್ದಾರೆ ಎಂಬುದು ಕುರಿತು ಸಮಗ್ರ ತನಿಖೆ ನಡೆಸುವಂತೆ ಮನವಿ ಮಾಡಿದ್ದಾರೆ. ಇನ್ನು ಈ ಪ್ರಕರಣ ದಾಖಲಿಸಿಕೊಂಡ ಜಗಳೂರು ಪಟ್ಟಣದ ಪೊಲೀಸರು ಪರಿಶೀಲನೆ ನಡೆಸುತ್ತಿದ್ದಾರೆ. ಏನಾಯ್ತು ನಮ್ಗೆ ಗೊತ್ತಿಲ್ಲದಂಗೆ ಈ ಶ್ರೀರಾಮ್ ಫೈನಾನ್ಸ್ ಅಲ್ಲಿ ನಮ್ಮ ವಾಣಿಜ್ಯ ವಾಹನಕ್ಕೆ ಲೋನ್ ಮಾಡಿದ್ದಾರೆ. ಅದು ನಾವೇನೋ ಡಾಕ್ಯುಮೆಂಟ್ಸ್ ಕೊಟ್ಟಿಲ್ಲ, ಏನಿಲ್ಲ, ನಮ್ಮ ಹೆಸರಿಗೆ ಹೆಂಗ್ ಆಯ್ತು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅದು ನಮಗೆ ಕ್ಲಿಯರ್ ಆಗ್ಲಿ ಅಂತ ಬಂದು ಕೇಳ್ತಾ ಇದ್ದೀವಿ. ಬೆಳಗ್ಗೆ ಯಾವುದೋ ಒಂದು ಲೋನ್ ಅಂತೇಳಿ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಬ್ಯಾಂಕ್ನವ್ರು ಅಲ್ಲಿ ವಿಷಯ ತಿಳಿಸಿದ್ವಿ. ನಾವು ಯಾವ್ದು ಕೊಟ್ಟಿಲ್ಲ, ಅವ್ರಿಗೆ ಯಾವ್ದು ಕೊಟ್ಟಿಲ್ಲ, ಏನಿಲ್ಲ, ಅದು ಹೆಂಗಾಯ್ತು ಅಂತಾನು ನಮಗೂ ಗೊತ್ತಿಲ್ಲ. ಅದನ್ನೇ ವಿಷಯ ತಿಳ್ಕೊಂಡು ಹೋಗಿ ಅಂತ ಬಂದಿರೋದು. ಅಲ್ಲಿ ದಾವಣಗೆರೆ ಹೋದ್ರೆ ನಮ್ಮ ಹೆಡ್ ಆಫೀಸಲ್ಲಿ ಕೇಳ್ರಿ ಅಂತ ಹೇಳ್ತಾರೆ. ಬ್ರಾಂಚ್ ಆಫೀಸ್ ಈ ಸ್ಯಾಟಲೈಟ್ ಆಫೀಸ್ ಅಷ್ಟೇ ಇದು, ಅಲ್ಲಿ ಹೋದ್ರೆ ನಿಮಗೆಲ್ಲ ಮಾಹಿತಿ ಸಿಗುತ್ತೆ, ಅಲ್ಲಿ ಹೋಗ್ರಿ ಅಂತ ಹೇಳ್ತಾರೆ. ಈಗ ಮುಂದಿನ ಕ್ರಮ ಏನ್ ಮಾಡ್ತೀನಿ, ದೂರು ಕೊಡ್ತೀರಾ? ದೂರು ಕೊಡ್ಲೇಬೇಕು. ಮತ್ತೆ ದೂರು ಕೊಟ್ಟು ನನಗೆ ನಾನೇನು ತಗೊಳ್ಳೋದಿಲ್ಲ 8,40,000 ನಾನು ನನ್ನ ಹೆಸರಿಗೆ ಹೆಂಗ್ ಬಂತು, ಮುಂದೆ ಏನಾದ್ರು ಪ್ರಾಬ್ಲಮ್ ಆಯ್ತು ಅಂತಂದ್ರೆ ನನಗೆ ಸಮಸ್ಯೆ.